ಹಾಯ್, KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನ್ ನಡೆಯುತ್ತೆ. ಈ ಕೌನ್ಸಿಲಿಂಗ್ ಅಲ್ಲಿ MBBS ಕೋರ್ಸ್ಗೆ ಸಂಬಂಧಿಸಿದಂತೆ ಯಾವ್ಯಾವ ಟೈಪ್ ನ ಸೀಟ್ಸ್ ಅವೈಲೇಬಲ್ ಇರುತ್ತೆ, ಅಂದ್ರೆ ಟೈಪ್ಸ್ ಆಫ್ ಸೀಟ್ಸ್ ಅವೈಲೇಬಲ್ ಫಾರ್ MBBS ಕೋರ್ಸ್, ಇದನ್ನ ತಿಳಿದುಕೊಳ್ತಿದೀವಿ. ಹಾಗೆ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ಟೈಪ್ ನ ಸೀಟ್ಸ್ಗೆ ಫೀ ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದೀವಿ. ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ MBBS ಕೋರ್ಸ್ಗೆ ಸಂಬಂಧಿಸಿದ 4 ರೀತಿ ಸೀಟ್ಸ್ ಇರುತ್ತೆ. ಒಂದು ಗೌರ್ಮೆಂಟ್ ಸೀಟ್ಸ್, ಅದನ್ನ G ಸೀಟ್ಸ್ ಅಂತ ಕರೀತಾರೆ. ಹಾಗೆ ಪ್ರೈವೇಟ್ ಸೀಟ್ ಅಂತ ಇರುತ್ತೆ, ಅದನ್ನ P ಸೀಟ್ಸ್ ಅಂತ ಕರೀತಾರೆ. ಹಾಗೆ NRI ಕೋಟಾ ರಿಲೇಟೆಡ್ ಅಥವಾ NRI ರಿಲೇಟೆಡ್ ಸೀಟ್ಸ್ ಇರೋದು ಅದನ್ನ N ಸೀಟ್ಸ್ ಅಂತ ಕರೀತಾರೆ. ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಅದನ್ನ ಅದರ್ಸ್ ಅಂತ ಹೇಳಿ ಬರೀತಾರೆ, ಅದನ್ನ Q ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ. ಹಾಗಿದ್ರೆ ಈಗ ನೀವೀಗ ಸ್ಕ್ರೀನ್ ನೋಡ್ತಾ ಇದ್ದೀರಾ ಸೀರಿಯಲ್ ನಂಬರ್ 1 ಅಲ್ಲಿಂದ ಸೀರಿಯಲ್ ನಂಬರ್ 24 ಅಲ್ಲಿವರೆಗೆ ಗೌರ್ಮೆಂಟ್ ಕಾಲೇಜಸ್ ಇದಾವೆ. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಷ್ಟೇ ಇರುತ್ತೆ. ಸೊ ಅದರ ಫೀಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ 65,000 ಇದೆ. ಅಂದ್ರೆ ಗೌರ್ಮೆಂಟ್ ಸೀಟ್ಸ್ ಏನಿದೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅದರ ಫೀಸ್ ಎಷ್ಟಿದೆ 65,000 ಇದೆ. ನಂತರ ಈ ಫೀ ಸ್ಟ್ರಕ್ಚರ್ ನಿಮ್ಗೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಇದು ಹಿಂದಿನ ವರ್ಷದ್ದು. ನಂತರ ಈ ವರ್ಷ ಮೆಡಿಕಲ್ ಕೋರ್ಸ್ಗೆ ಸಂಬಂಧ ಫೀಸ್ ಅನ್ನ ಹೆಚ್ಚಿಗೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೇ ಫೀಸ್ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡಿದ್ರೆ ಹೇಳ್ತೀನಿ, ಬಟ್ ಈ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಫೀಸ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಸೀಟ್ಸ್ ಏನಿದೆ ಗೌರ್ಮೆಂಟ್ ಸೀಟ್ಸ್, ಇದನ್ನ ಒಂದು ಕೋಡ್ ಇಂದ ಡಿನೋಟ್ ಮಾಡ್ತಾರೆ. ಓಕೆನಾ? ಅಂದ್ರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತಾರಲ್ವಾ, ಆ ಟೈಮಲ್ಲಿ ಒಂದು ಕೋಡ್ ಇಂದ ಡಿನೋಟ್ ಮಾಡ್ತಾರೆ. ಯಾವ ಕೋಡ್ ಅಂತ ಹೇಳಿದ್ರೆ MG ಅಂತ, MG ಅನ್ನೋ ಕೋಡ್ ಇಂದ ಡಿನೋಟ್ ಮಾಡ್ತಾರೆ. ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್, ಇದನ್ನ MG ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ. ಇದೇ ರೀತಿ ಪ್ರೈವೇಟ್ ಕಾಲೇಜಸ್ ಏನಿರುತ್ತೆ, ಪ್ರೈವೇಟ್ ಕಾಲೇಜಸ್ ಅಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, ಅದಕ್ಕೂ ಕೂಡ ಸೇಮ್ ಕೋಡ್, ಯಾವುದು MG ಅಂತ. ಬಟ್ ಫೀಸ್ ಡಿಫ್ರೆನ್ಸ್ ಆಗುತ್ತೆ. ಈಗ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಅದರ ಫೀಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 65,000. ಅದೇ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಆದ್ರೆ ಫೀಸ್ 1.5 ಲ್ಯಾಕ್ ಆಗುತ್ತೆ. ಅದನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೀರಿಯಲ್ ನಂಬರ್ 25 ಅಲ್ಲಿಂದ ಮುಂದಿನ ಸೀರಿಯಲ್ ನಂಬರ್ ಅಲ್ಲಿ ನೀವು ಯಾವುದೇ ಒಂದು ಕಾಲೇಜ್ ಅನ್ನು ಚೆಕ್ ಮಾಡಿದ್ರು ಕೂಡ ಫೀಸ್ ಎಷ್ಟಿದೆ 1.5 ಲ್ಯಾಕ್ ಇದೆ. ಯಾಕೆ? ಪ್ರೈವೇಟ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಫೀಸ್ 1.5 ಲ್ಯಾಕ್ ಇರುತ್ತೆ. ನಂತರ ಈ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಇದನ್ನು ಕೂಡ ಯಾವ ಲೆಟರ್ ಇಂದ ಅಥವಾ ಯಾವ ಕೋಡ್ ಇಂದ ಡಿನೋಟ್ ಮಾಡ್ತಾರೆ, MG ಅನ್ನೋ ಕೋಡ್ ನಿಂದ ಡಿನೋಟ್ ಮಾಡ್ತಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಹೆಸರು ಕೊಟ್ಟಿರ್ತಾರೆ. ಈಗ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಕೂಡ ಇರುತ್ತೆ, ಹಾಗೆ ಪ್ರೈವೇಟ್ ಸೀಟ್ ಕೂಡ ಇರುತ್ತೆ, NRI ಸೀಟ್ ಕೂಡ ಇರುತ್ತೆ, ಹಾಗೆ Q ಸೀಟ್ಸ್ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಇರುತ್ತೆ. ಎಲ್ಲದಕ್ಕೂ ಕೂಡ ಫೀಸ್ ಬೇರೆ ಬೇರೆ. ಅದಕ್ಕೋಸ್ಕರ ಮಿಸ್ ಆಗಿ ನೀವೀಗ MG ಸೀಟ್ಸ್ ಬದಲು MP ಸೀಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಆಪ್ಷನ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಓಕೆ, ಅದು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ರೀತಿ ಇರಬೇಕಾದ್ರೆ ನೀವು ಅಕಸ್ಮಾತಾಗಿ ಯಾವುದೋ ಒಂದು ಸೀಟ್ಗೋಸ್ಕರ ಸೆಲೆಕ್ಟ್ ಮಾಡಬೇಕು ಅಂತಿದ್ರಿ, ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ರಿ, ಸೀಟ್ ಅಲಾಟ್ ಆಯಿತು, ಮುಂದೆ ಆ ಟೈಮಲ್ಲಿ ಫೀಸ್ ಏನಾಗುತ್ತೆ ವೇರಿ ಆಗಿಬಿಟ್ಟಿರುತ್ತೆ. ಈಗ ಎಕ್ಸಾಂಪಲ್ ನೀವೀಗ ಪ್ರೈವೇಟ್ ಸೀಟನ್ನು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ, ಬಟ್ ಮಿಸ್ ಆಗಿ ಈ MP ಸೀಟ್ ಬದಲು MQ ಸೀಟ್ ಸೆಲೆಕ್ಟ್ ಮಾಡಿಬಿಟ್ರೆ MP ಸೀಟ್ಗೆ 12 ಲ್ಯಾಕ್ ಅರೌಂಡ್ 12 ಲ್ಯಾಕ್ ಫೀಸ್ ಇರುತ್ತೆ. ಅದೇ ನೀವೀಗ MQ ಸೀಟ್ಸ್ಗೆ ಹೋದ್ರೆ 35 ಲ್ಯಾಕ್ 40 ಲ್ಯಾಕ್ ಆ ರೀತಿ ಫೀಸ್ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ ತಾನೆ. ಸೊ ನಿಮ್ಮ ಪ್ರಯಾರಿಟಿ ಏನು, ಕಡಿಮೆ ಫೀಸ್ ಒಳಗಡೆ ನನ್ನ ಅಡ್ಮಿಷನ್ ಆಗಬೇಕು. ಆ ರೀತಿ ಇದ್ದಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆ ಕೋಡನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಈಗ ಹೇಳ್ತೀನಿ ನಿಮಗೆ. ಹಾಗಿದ್ರೆ ಮುಂದೆ ಈ ಪ್ರೈವೇಟ್ ಸೀಟ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಪ್ರೈವೇಟ್ ಸೀಟ್ಸ್ ಏನಿರುತ್ತೆ ಅದು ಪ್ರೈವೇಟ್ ಕಾಲೇಜಸಲ್ಲಿ ಅಷ್ಟೇ ಇರುತ್ತೆ. ನಂತರ ಪ್ರೈವೇಟ್ ಕಾಲೇಜ್ನ ಫೀಸ್ ಏನಿದೆ ಅಂದರೆ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅದರ ಫೀಸ್ ಏನಿದೆ ಅದು 12 ಲ್ಯಾಕ್ ಆಗಿರುತ್ತೆ. ಬಟ್ ಕೆಲವು ಕಾಲೇಜ್ಗಳಲ್ಲಿ 12 ಲ್ಯಾಕ್ಗಿಂತ ಜಾಸ್ತಿ ಫೀಸ್ ಕೂಡ ಇದೆ. ನೀವೀಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಹೋದ್ರೆ ಓಕೆ, ಇಲ್ಲೀಗ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅಂತ ಇದೆ, ಕಾಣ್ತಾ ಇದೆಯಾ? ಆನ್ ಮಿನಿಟ್, MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅಂತ ಇದೆ. ಅಲ್ಲಿ ಫೀಸ್ ಎಷ್ಟಿದೆ 25 ಲ್ಯಾಕ್ ಇದೆ. ಅದೇ ನೀವೀಗ ಯಾವುದು ಖಾನೆ ಬಂದೇ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಸೊ ಅಲ್ಲಿ 16 ಲ್ಯಾಕ್ ಇದೆ ಫೀಸ್. ಅದೇ ರೀತಿ ಇಲ್ಲೀಗ SDM ಆಗಿರಬಹುದು,
ನಂತರ ಸಪ್ತಗಿರಿ ಆಗಿರಬಹುದು, ಇಲ್ಲೆಲ್ಲ ಅದೇ 20 ಲ್ಯಾಕ್ ಇದೆ, 22 ಲ್ಯಾಕ್ ಇದೆ. ಈ ರೀತಿ ಫೀಸಲ್ಲಿ ವೇರಿಯೇಷನ್ ಇದೆ. ಸ್ಕ್ರೀನಲ್ಲಿ ಕಾಣ್ತದಲ್ವಾ? ಓಕೆ, ಈ ರೀತಿ ಫೀಸಲ್ಲಿ ವೇರಿಯೇಷನ್ ಇರುತ್ತೆ. ಅಂದರೆ ಪ್ರೈವೇಟ್ ಸೀಟ್ಸೇ ಪ್ರೈವೇಟ್ ಕಾಲೇಜಲ್ಲಿದೆ, ಬಟ್ ಇದರ ಫೀಸ್ ಜಾಸ್ತಿ ಇದೆ ಬೇರೆ ಕಾಲೇಜ್ಗಳಿಗೆ ಕಂಪೇರ್ ಮಾಡಿದರೆ. ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಸರಿನಾ? ಅದರ ನಂತರ ಈಗ ಮುಂದಿನ ವಿಷಯವನ್ನು ನಿಮ್ಗೆ ಹೇಳ್ತಾ ಹೋಗೋದಾದ್ರೆ ಏನು NRI ಸೀಟ್ಸ್ ಅಂತ ಬರುತ್ತೆ. NRI ಸೀಟ್ಸ್ಗೆ ನೀವು ಕಾಂಪೀಟ್ ಮಾಡೋದಕ್ಕಾಗಲ್ಲ, ಅದು NRI ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇರುವಂತಹ ಸೀಟ್ಸ್. ಈಗ ಮತ್ತೆ ಯಾವ ಸೀಟ್ಸ್ ಇದೆ? ಮ್ಯಾನೇಜ್ಮೆಂಟ್ ಸೀಟ್ಸ್ ಅಥವಾ ಅದರ್ ಸೀಟ್ಸ್ ಅಂತ ಇದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಅದರ್ಸ್ ಕ್ಯೂ ಅಂತ ಬರೆದು ಫೀಸ್ ಅಂತ ಕೊಟ್ಟಿದ್ದಾರೆ. ಇದರ ಫೀಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಓಕೆನಾ? ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಈಗ. ಓಕೆ, 35 ಲ್ಯಾಕ್ ಇದೆ ಒಂದು. ಯಾವ ಕಾಲೇಜ್ ಅಂತ ನೋಡೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಫೀಸ್ ಎಷ್ಟಿದೆ? 35 ಲ್ಯಾಕ್ ಇದೆ. ಅದೇ ರೀತಿ 42 ಲ್ಯಾಕ್ ಇದೆ, 40 ಲ್ಯಾಕ್ ಇದೆ, 45 ಲ್ಯಾಕ್ ಇದೆ. ಈ ರೀತಿ ಫೀಸ್ ಜಾಸ್ತಿ ಇರುತ್ತೆ ಇದರೊಳಗಡೆ ಕ್ಯೂ ಸೀಟ್ಸ್ಗೆ. ಯಾಕೆ? ಅದು ಮ್ಯಾನೇಜ್ಮೆಂಟ್ ಸೀಟ್ಸ್. ಆದರೆ ಮತ್ತೊಂದು ವಿಷಯ ನಿಮಗೆ ಗೊತ್ತಿರಲಿ, ಈ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸೀಟ್ಸ್ ಏನಿರುತ್ತೆ, ಅದು ಬೇಕಾದರೆ ಗೌರ್ಮೆಂಟ್ ಸೀಟ್ಸ್ ಆಗಿರಲಿ, ಪ್ರೈವೇಟ್ ಸೀಟ್ಸ್ ಆಗಿರಲಿ, ಮ್ಯಾನೇಜ್ಮೆಂಟ್ ಸೀಟ್ ಆಗಿರಲಿ, ಎಲ್ಲ ಸೀಟ್ಸ್ಗೂ ಕೂಡ ಕೇದವರೇ ಕೌನ್ಸಿಲಿಂಗ್ ಮಾಡಿ ಸೀಟ್ ಅಲಾಟ್ ಮಾಡ್ತಾರೆ. ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ತೀನಿ, ಅವ್ರು ನಮ್ಗೆ ನಾನು ಎಷ್ಟು ಬೇಕಾದ್ರೂ ಪೇ ಮಾಡೋದು ರೆಡಿ ಇದ್ದೀನಿ, ಪೇ ಮಾಡ್ತೀನಿ, ಸೀಟ್ ಕೊಡ್ತಾರೆ, ಆ ರೀತಿ ಇರಲ್ಲ. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿನೇ ಮೆಡಿಕಲ್ ಸೀಟನ್ನು ನೀವು ಪಡೆದುಕೊಳ್ಬೇಕು. ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಏನಿರುತ್ತೆ ಅದಕ್ಕೂ ಕೂಡ ಮೆರಿಟ್ ಆಧಾರದ ಮೇಲೆನೆ ಕೇದವರೇ ಸೀಟನ್ನು ಅಲಾಟ್ ಮಾಡ್ತಾರೆ. ಇದು ಗಮನದಲ್ಲಿರಲಿ. ಅಂದರೆ ಯಾರಾದರೂ ಬಂದು ನಾನು ಸೀಟ್ ಕೊಡಿಸ್ತೀನಿ ಅಂತ ಹೇಳಿದರೆ ಸ್ವಲ್ಪ ಹುಷಾರು. ಯಾಕಂದರೆ ಕೌನ್ಸಿಲಿಂಗ್ ಏನಿದೆ ಅದರ ಮೂಲಕನೇ ನೀವು ಸೀಟನ್ನು ಪಡೆದುಕೊಳ್ಬೇಕು. ಬೇರೆ ಯಾವುದೂ ಆಪ್ಷನ್ ಇಲ್ಲ ಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದಂತೆ, ಅಂದರೆ MBBS ಕೋರ್ಸ್ಗೆ ಸಂಬಂಧಿಸಿದಂತೆ. ಓಕೆ, ಹಾಗಿದ್ರೆ ಈ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ನಂತರ ಈಗ ಹೇಳಿದೆ NRI ಸೀಟ್ಸ್ಗೆ ನೀವು ಕಾಂಪೀಟ್ ಮಾಡೋದಕ್ಕಾಗಲ್ಲ, NRI ಕ್ಯಾಂಡಿಡೇಟ್ಸ್ ಅಷ್ಟೇ ಅದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಅಂದರೆ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳಿದೆ. ಇದೇ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ? ಹೇಳಿದ್ನಾ? ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ಸ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಿಮ್ಮ ಪ್ರಯಾರಿಟಿ ಏನು? ಒಳ್ಳೆ ಕಾಲೇಜು ಸಿಗಬೇಕು, ಕಡಿಮೆ ಫೀಸಲ್ಲಿ ಸಿಗಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತೀರಾ? ಗೌರ್ಮೆಂಟ್ ಸೀಟ್ಸ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ನಂತರ ಈಗಾಗಲೇ ಹೇಳಿದೆ ಗೌರ್ಮೆಂಟ್ ಸೀಟ್ಸ್ ಅದನ್ನು ಯಾವ ಕೋಡಿಂದ ಡಿನೋಟ್ ಮಾಡ್ತಾರೆ? MG ಈ ಒಂದು ಕೋಡಿಂದ ಡಿನೋಟ್ ಮಾಡ್ತಾರೆ. ಅದು ಬೇಕಿದ್ರೆ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಆಗಿರಲಿ, ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಆಗಿರಲಿ. ಸೊ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನು? ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್. ಸೊ MG ಕೋಡ್ ಇರುವಂತಹ ಗೌರ್ಮೆಂಟ್ ಕಾಲೇಜಸ್ನ ಆ್ಯಡ್ ಮಾಡ್ಕೊತೀರಾ ಆಪ್ಷನ್ ಎಂಟ್ರಿ ಒಳಗಡೆ ಸ್ಟಾರ್ಟಿಂಗಲ್ಲಿ. ಬೇರೆ ಬೇರೆ ಪ್ರಯಾರಿಟೀಸ್ ಇರ್ಬೋದು. ಒಂದೇ ಊರಿನ ಅಂದರೆ ನಾನು ಯಾವ ಊರಲ್ಲಿದ್ದೀನೋ ಅಲ್ಲಿರೋ ಕಾಲೇಜಿಗೆ ಹೋಗ್ತೀನಿ, ಆ ರೀತಿ ಇದ್ದರೆ ಪ್ರಯಾರಿಟೀಸನ್ನು ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಬಟ್ ಜನರಲಿ ಅದೇ ಕಡಿಮೆ ಸೀಟ್ಸ್ ಬೇಕು ಅಂತಂದರೆ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಅದನ್ನು ಸೆಲೆಕ್ಟ್ ಮಾಡ್ಕೋತೀರಾ. MG ಅನ್ನೋದು ಕೋಡ್ ಆಗಿರುತ್ತೆ. ಅದ್ರ ನಂತರ ಏನು ಮಾಡ್ತೀರಾ? ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಯಾಕೆ? ಫೀಸ್ 1.5 ಲ್ಯಾಕ್ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಏನು ಮಾಡ್ತೀರಾ? MG ಕೋಡ್ ಇರುವಂಥದ್ದೇ ಬಟ್ ಪ್ರೈವೇಟ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋತೀರಾ. ಅದರ ನೆಕ್ಸ್ಟ್ ನಿಮ್ಮ ಪ್ರಯಾರಿಟಿ ಯಾವ ಒಂದು ಕೋಡ್ ಆಗಿರಬೇಕು ಅಂತ ಹೇಳಿದ್ರೆ MP. ಯಾಕಂತ ಹೇಳಿದ್ರೆ MP ಅಂತ ಹೇಳಿದ್ರೆ ಏನು? ಈ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಇದರ ಫೀಸ್ ಎಷ್ಟಿದೆ? ಒಂದು 12 ಲ್ಯಾಕ್ ಇರುತ್ತೆ. ಕೆಲವು ಕಾಲೇಜ್ಗಳಲ್ಲಿ ಜಾಸ್ತಿ ಇದೆ. ಅದರಲ್ಲೂ ಕೂಡ ನೀವೀಗ ಫೀಸನ್ನು ಗಮನದಲ್ಲಿ ಇಟ್ಕೋತೀರಾ ಅಂತ ಹೇಳಿದ್ರೆ 12 ಲ್ಯಾಕ್ ಸೀಟ್ಸೇ ಬೇಕು ಅಂತ ಹೇಳಿದ್ರೆ ಈ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸನ್ನು ಸೆಲೆಕ್ಟ್ ಮಾಡ್ಕೋತೀರಾ. 12 ಲ್ಯಾಕ್ ಫೀಸ್ ಯಾವುದಿದೆ ಅದನ್ನು ನೋಡಿಕೊಂಡೇ ಸೆಲೆಕ್ಟ್ ಮಾಡಿ. ಅದರ ನಂತರ ಸ್ವಲ್ಪ ಫೀಸ್ ಜಾಸ್ತಿ ಆಗಿದ್ರು ಓಕೆ ಅಂತ ಇದ್ದರೆ ನಿಮ್ಮ ಪ್ರಯಾರಿಟಿ ಏನು? ಈ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಬಟ್ ಕೆಲವು ಕಾಲೇಜ್ಗಳಲ್ಲಿ ಫೀಸ್ ಜಾಸ್ತಿ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆಪ್ಷನ್ ಎಂಟ್ರಿಲಿ. ಅದರ ನಂತರ NRI ಸೀಟ್ಸ್ ಅಂತ ನಿಮಗೆ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಈ ಮ್ಯಾನೇಜ್ಮೆಂಟ್ ಸೀಟ್ ಇದೆ ಅದನ್ನು ತುಂಬ ಕೇರ್ಫುಲ್ಲಾಗಿ ಆ್ಯಡ್ ಮಾಡಿ. ಯಾಕಂತ ಹೇಳಿದ್ರೆ ಈ ಫೀಸ್ ಏನಿದೆ ಅದು ಒಂದು ಕಾಲೇಜಿಂದ ಬೇರೆ ಕಾಲೇಜ್ಗೆ ವೇರಿ ಆಗುತ್ತೆ ಮತ್ತು ತುಂಬ ವೇರಿ ಆಗುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಫೀಸೇ ಜಾಸ್ತಿ ಇದೆ. ಅದೇ 35 ಲ್ಯಾಕಿಂದ 40 ಲ್ಯಾಕ್ ಆ ರೀತಿ ಇದೆ. 40 ಅಲ್ಲ 45 ಲ್ಯಾಕ್ ತನಕ ಇದೆ. ಕಾಲೇಜಿಗೆ ಹೋದಾಗಲೂ ಕೂಡ ಸ್ವಲ್ಪ ಫೀಸ್ ನಿಮ್ಮ ಹತ್ರ ಕೇಳ್ಬೋದು. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ಪ್ರಯಾರಿಟಿ ಏನು ಮಾಡ್ತೀರಾ? MQ. ಇದು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈಗ 40 ಲ್ಯಾಕ್ ಅಥವಾ 30 ಲ್ಯಾಕ್ ಇದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಇದು ಪರ್ ಇಯರ್
ಫೀಸ್ ಆಗಿರುತ್ತೆ. ಯಾರಿಗಾದ್ರೂ ಅಫೋರ್ಡ್ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರೆ ಆ ಒಂದು MQ ಕೋಡ್ ಏನಿದೆ ಅದನ್ನು ನೋಡಿದರೆ ಅದರಿಂದ ಸ್ವಲ್ಪ ದೂರನೇ ಇದ್ಬಿಡಿ. ಓಕೆ, ಸೊ ನೀವೀಗ ಯಾವುದು MG ಸೀಟ್ಸ್ ಅದನ್ನು ಪ್ರಯಾರಿಟಿಲಿ ಇಟ್ಕೋತೀರಾ, ಹಾಗೆ MP ಸೀಟ್ಸ್ ಇದನ್ನು ಪ್ರಯಾರಿಟಿಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಅದರ ನಂತರ ಕೂಡ ಪಾಸಿಬಲ್ ಇದೆ ಅಂದರೆ ಅಮೌಂಟ್ ಅರೇಂಜ್ ಮಾಡೋದಕ್ಕೆ ಆಗುತ್ತೆ. ಆಗ್ತಿತ್ತು ಅಂತ ಹೇಳಿದ್ರೆ MQ ಸೀಟ್ಸನ್ನು ಕೂಡ ನೀವು ಈ ಆಪ್ಷನ್ ಎಂಟ್ರಿ ಒಳಗಡೆ ಆ್ಯಡ್ ಮಾಡ್ಕೋಬಹುದು. ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಏನು ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದೆ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಿ ವಿಡಿಯೋನ ಮಾಡಿದ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ.